ಒಂದು ಮಾತಾಡಿದ್ರು, ಸರ್ ಎಕನಾಮಿಕ್ ಸರ್ವೆ ಬಿಟ್ಟೇ ಇಲ್ಲ ನೀವು ಅಲ್ಲಿ ಟೈಪ್ ಮಾಡಿಸಿದ್ದೀರಾ ಅಂತ. ಆದ್ರೆ ನನ್ನ ಇತ್ತು, PDF ಇತ್ತು, ಇನ್ನು ರಿಲೀಸ್ ಆಗಿರೋ PDF ಇತ್ತು. ಟೆನ್ಷನ್ ಆಗ್ಬಿಡ್ತು ನನಗೆ. ಪಬ್ಲಿಷ್ ಆಗ್ಬಿಟ್ರೆ ಏನಪ್ಪ ಕತೆ, ಇನ್ನು ಆಚೆಗೆ ಬಂದಿಲ್ಲ, ಇವ್ರು ಬೇರೆ ಭಯ ಕೊಟ್ಟರು. ಏನಂತ ಸರ್ ಇನ್ನು ಕರೆಕ್ಟ್ ಅಲ್ವಾ ನೀವು ಹೇಳಿದ್ದು, ಬಂದಿಲ್ಲ. ನಾನು ಟೈಪ್ ಮಾಡ್ಸೋಣ ಪ್ರಿಂಟ್ಗೆ ಹೋಗಿದ್ದೆ. ಟೆನ್ಷನ್ ಆಗ್ಬಿಡ್ತು, ಇದೇನಪ್ಪ ಇದು ಹಿಂಗೆ ಅನ್ಸಿತ್ತು ಅಂದ್ರೆ ಅರ್ಥ ಆಯ್ತಲ್ಲ. PDF ಬಂದಿತ್ತು, PDF ಟೈಪ್ ಮಾಡಿಸ್ಬಿಟ್ಟೈತೆ, ಟೈಪ್ ಮಾಡಿಸೇ ಬಿಟ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ರಿಲೀಸ್ ಮಾಡಿದ್ದಾರೆ. ಆಗ ಧೈರ್ಯ ಬಂತು ಪಾಪ. ಓಲ್ಡ್ ಗಿಡನ ಪೇಂಟಿಂಗ್ ಬೇಡ ತಂದ್ಬಿಟ್ರಿ, ಆಮೇಲೆ ಒಂದ್ 2 ಸಾವಿರ ಕಳೀಲಿ ಅವ್ರು ರಿಲೀಸ್ ಮಾಡ್ಲಿ ಅಂತ. ಅರ್ಥ ಆಯ್ತಲ್ಲ. ಅಷ್ಟು ಹುಡುಗರು ಇದ್ದಾರೆ. ನಿಮ್ಮಂತರ ಎಲ್ಲ ಸರ್ ಕಾಲ್ ಫಾರ್ ಮಾಡ್ತಾರೆ, ಸರ್ ನನ್ನ ಮುಂದೆ ಫೈಲ್ ಐತೆ ಸರ್, ಇಷ್ಟು ಪೋಸ್ಟ್ ಬಂದಿದೆ, ಒಂದು ನಂಬರ್ ಚೇಂಜ್ ಆಗಲ್ಲ. FD ಫೈನಾನ್ಸ್ ಅಪ್ರೂವಲ್ ಕೊಡ್ತಾ ಇದೀವಿ, 105 ಮೆಂಬರ್ಸ್ ಅವ್ರೆ. ಒಳ್ಳೇದಕ್ಕೆ ಬಳಸ್ಕೋಬೇಕು, ಅವೆಲ್ಲ ಒಳ್ಳೇದಕ್ಕೆ ಬಳಸ್ಬೇಕು ಮತ್ತು ಒಳ್ಳೇದಕ್ಕೆ ಇದಾವಕ್ಕೋ. ಹತ್ತಲ್ಲ ಸ್ಟೇಷನ್ಗೂ ಸಬ್ ಇನ್ಸ್ಪೆಕ್ಟರ್ಗಳು, ಪೊಲೀಸರುಗಳು, ಯಾವ ಸ್ಟೇಷನ್ಗೂ ನಮ್ಮ ಹುಡುಗ ಇದ್ದಾರೆ, ನಮ್ಮ ಹುಡುಗರು ಇದ್ದಾರೆ, ಹುಡುಗರುಗಳು ಹುಡುಗಿರವ್ರೆ, ಅರ್ಥಾತ್ ಸಬ್ ಇನ್ಸ್ಪೆಕ್ಟರ್ಗಳವ್ರೆ. ಇನ್ನು ಸ್ವಲ್ಪ ದಿನಗಳು ಅವರೆಲ್ಲ ASIಗಳು ಆ ತರದ ಇದಾಗ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ಸ್ಪೆಕ್ಟರ್ಗಳಾಗಿ ಎಲ್ಲ ಬರ್ತಾರೆ ಇಲ್ಲಿಗೆ, ಎಲ್ಲ ಸ್ಟೇಷನ್ಗೂ ನಮ್ಮ ಮನೆ ತುಂಬಿಬಿಡ್ತಾರೆ. ಅದರಿಂದ ಅದಾಗ್ಲಿ. ಈ ಸರಿ ಕೂಡ 600ಕ್ಕೆ ಗರಿಷ್ಠ ಸಂಖ್ಯೆಯಲ್ಲಿ ಟಾರ್ಗೆಟ್ ಇಟ್ಟಿದ್ವಿ. ಈಗಲೂ ಯಾಕೆ ಇಷ್ಟು ಒದ್ದಾಡ್ತಾ ಇರೋದು ಗೊತ್ತಾ? ಒಂದು ಟಾಪಿಕ್ ಬಿಡಿದಂಗೆ ಒಂದೊಂದು ಚಾಪ್ಟರ್ ಅನ್ನ ಒಂದೇ ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ 12 ಗಂಟೆ ಪಾಠ ಮಾಡಿದ್ವಿ. ವಿಕಾಸ್ ಸಪ್ತಾಹ ಹಿಂಗೆ ಹೇಳೋದು ಧೈರ್ಯ ಬೇಕು. ಅರ್ಥ ಆಯ್ತಲ್ಲ. ಮೊದಲು ದಿನ ಮುಚ್ಕೋಬಹುದು ಬೇಕಾದ್ರೆ, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತವ. ಅರ್ಥ ಆಯ್ತಾ? ಕೊನೆ ದಿನ ಮಾತಾಡಕ್ ಬಿಟ್ಟಿರ್ಬೇಕು, ತೋರ್ಸೋನ್ ಬೇಡ.